ಗುಜರಾತ್ ಜೈಂಟ್ಸ್ ವಿರುದ್ಧ ಭರ್ಜರಿ ರಿವೆಂಜ್ ತಗೊಂಡು ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ತಂಡ WPL 2026 ಫೈನಲ್ಗೆ ದಾಪುಗಾಲಿಟ್ಟಿದೆ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. 4 WPL ಸೀಸನ್ 4 ಸಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಲಾಸ್ಟ್ 3 WPL ಸೀಸನಲ್ಲಿ ಫೈನಲಿಗೆ ಹೋಗಿ ಫೈನಲಲ್ಲಿ ಮುಗ್ಗರಿಸಿದೆ. ಈಗ 4ನೇ ಸಲ ಹೋಗ್ತಾ ಇದೆ. ಆ್ಯಂಡ್ 4ನೇ ಸಲ ಕೂಡ ಅದು ಮುಗ್ಗರಿಸಲಿ ಅಂತ ನಾನು ಆಶಿಸ್ತೇನೆ. ಯಾಕಂತಂದರೆ ಫೈನಲ್ ಆಡ್ತಿರೋದು ಯಾರ ಅಗೇನ್ಸ್ಟ್? RCB ಅಗೇನ್ಸ್ಟ್. ಸೊ ನಾನು RCBಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದಾಗಿ ಡೆಲ್ಲಿ ಕ್ಯಾಪಿಟಲ್ಸ್, ಐ ಆಮ್ ಸಾರಿ ಬಟ್ ನೀವು 4ನೇ ಸಲ ಕೂಡ ಸೋಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಇದಕ್ಕಿಂತ ಬೆಟರ್ ಕನ್ಸಿಸ್ಟೆಂಟ್ ಎಲ್ಲಿಯಾದರೂ ಕನ್ಸಿಸ್ಟೆನ್ಸಿ IPL ಅಲ್ಲಿ ಕೂಡ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. 4 ಸೀಸನ್ 4 ಸಲ ಸಹ ಫೈನಲ್ಗೆ ಯಾವ ತಂಡ ಕೂಡ ಸೆಲೆಕ್ಟ್ ಆಗಿರಲಿಲ್ಲ. ಈವನ್ IPL ಅಲ್ಲಿ ಎಂಥ ಸೂಪರ್ ಮಾರೆ. ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಒಂದು ಖುಷಿ ಪಡಬೇಕು. ನಾವೊಂದು ಫೈನಲ್ ಅಂತೂ ಕಟ್ಟಿಟ್ಟ ಬುತ್ತಿ, ಕಪ್ಪು ವಿನ್ ಆಗ್ತಾ ಇಲ್ಲ ಬಟ್ ಫೈನಲ್ ತನಕಂತೂ ನಾವು ಹೋಗ್ತೇವೆ ಅಂತ. ಸೂಪರ್. ಇವತ್ತು ಇದಕ್ಕಿಂತ ಬೆಸ್ಟ್ ರಿವೆಂಜ್ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಜೈಂಟ್ಸ್ ವಿರುದ್ಧ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಇದು ಬೆಸ್ಟ್ ಪರ್ಫೆಕ್ಟ್ ರಿವೆಂಜ್. ಯಾಕಂತಂದರೆ ಲೀಗ್ ಮ್ಯಾಚ್ ಇದು, 2 ಮ್ಯಾಚಲ್ಲಿ ಲಾಸ್ಟ್ ಓವರಲ್ಲಿ ಮುಗ್ಗರಿಸಿದ್ರು ಡೆಲ್ಲಿ ಕ್ಯಾಪಿಟಲ್ಸ್. ಚೇಸ್ ಕೊನೆಯ ತನಕ ಹೋಗಿ ಲಾಸ್ಟ್ ಅವರಿಗೆ 7 ರನ್ ಬೇಕು, ಲಾಸ್ಟ್ ಅವರಿಗೆ 9 ರನ್ ಬೇಕು ಅಂತ ಹೇಳುವಾಗ ಸಡನ್ನಾಗಿ ಕೈ ಎತ್ತಿದ್ರು ನಮ್ಗೆ ಆಗೋದಿಲ್ಲ ಅಂತ. ಆ 2 ಮ್ಯಾಚಲ್ಲಿ ಆಲ್ ಆಫ್ ಅ ಸಡನ್ ಒಂಥರ ಪವಾಡ ಮಾಡಿದ್ದು ಯಾರು ಅಂತಂದರೆ ಸೋಫಿ ಡಿವೈನ್. ಸೊ ಇವತ್ತು ಪವಾಡ ಗಿವಾಡ ಎಂಥದ್ದಾಗಲಿಲ್ಲ. ಯಾಕಂತಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆಯ ಓವರ್ ತನಕ ಹೋಗಲಿಕ್ಕೆ ಬಿಡಲೇ ಇಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಜೈಂಟ್ಸ್ ಹೊಡೆದದ್ದು 168 ರನ್. ಕ್ರೆಡಿಟ್ ಗೋಸ್ ಟು ಬೆತ್ ಮೋನಿ. ಲಾಸ್ಟ್ ಮಿನಿಟಿಗೆ ಸೂಪರಾಗಿ ಆಡಿದ್ದು ಯಾರು ಅಂತಂದರೆ ವೇರಮ್ಮು ಮತ್ತು ಕಾಶ್ವಿ ಗೌತಮ್ ಅವರೆಲ್ಲ ಚೆನ್ನಾಗಿ ಆಡಿ 168 ತನಕ ಹೋಯಿತು. ಯಾಕಂತಂದರೆ 1 ಪಾಯಿಂಟ್ ಆಫ್ ಟೈಮಲ್ಲಿ ಎಂತ 40 ರನ್ ಆಗಲಿಲ್ಲ, 4 ವಿಕೆಟ್ ಹೋಗಿದೆ. ಬೇಗ ಯಾರು ಇವತ್ತು ಬೆತ್ ಮೂನಿಗೆ ಯಾರು ಕೂಡ ಸಪೋರ್ಟೇ ಮಾಡಲಿಲ್ಲ. ಸೋಫಿ ಡಿವೈನ್ ಬೇಗ ಔಟ್ ಆದರು. ಗಾರ್ಡ್ನರ್ ಅವರು ಫಸ್ಟ್ ಬಾಲೇ ಡಕ್ಔಟು. ಅನುಷ್ಕಾ ಶರ್ಮೆಯಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಸೊ ಆ ಥರ. ಆ್ಯಂಡ್ ಈವನ್ ಅವ್ರದ್ದು ಯಾರೊಬ್ಬರು ಪ್ಲೇಯರ್ ಇದ್ದಾರೆ, ಭಾರತಿ ಫುಲ್ಮಿ, ಅವರು 2 ಬಾಲಿಗೆ ಡಕ್ಔಟ್ ಆದದ್ದು. ಏನು ಗಾರ್ಡ್ನರ್ ಅವರು 1 ಬಾಲಿಗೆ ಫಸ್ಟ್ ಬಾಲ್ ಡಕ್ಔಟ್ ಆದರೆ ಇವರಿಗೆ 2 ಬಾಲ್ ಆಡಿ ಡಕ್ಔಟ್ ಆದದ್ದು. ಸೊ ಯಾರು ಕೂಡ ಕೈ ಹಿಡಲಿಲ್ಲ. ಕೊನೆಗೆ ಲಾಸ್ಟ್ಗೆ ವೇರಮ್ಮ ಅವರು ಇವರೆಲ್ಲ ಹೊಡೆದು ಅಂತೂ ಇಂತ. ಆ್ಯಂಡ್ ಅವರ ಬೌಲಿಂಗ್, ಡೆಲ್ಲಿದು ಬೌಲಿಂಗ್, ಓ ಮೈ ಗಾಡ್, 19 ವೈಡ್. ದೇವ, ಬೌಲಿಂಗ್ ಒಳ್ಳೆ ಇರಲಿಲ್ಲಪ್ಪ. ಅಂದರೆ ತುಂಬ ಎಕ್ಸ್ಟ್ರಾಸ್ ಕೊಟ್ಟರು ಅಂತ ನನ್ನ ಒಂದು ಅಭಿಪ್ರಾಯ. ಇಲ್ಲ ಇದ್ದರೆ 140 ಕೂಡ ಹೊಡಿತಾ ಇರಲಿಲ್ಲ ಗುಜರಾತ್. 168 ಆ ಒಂದು ವಡೋದರಾದ ಫ್ರೆಶ್ ಪಿಚ್ಚಲ್ಲಿ, ಬೌನ್ಸ್ ಕಡಿಮೆ ಇರುವಂಥ ಪಿಚ್ಚಲ್ಲಿ 168 ವಾಸ್ ಅ ಗುಡ್ ಸ್ಕೋರ್. ಡೆಫಿನೆಟ್ಲಿ ಒಂದು ಡಿಫೆಂಡ್ ಮಾಡುವಂತಹ ಸ್ಕೋರೇ ಆಗಿತ್ತು. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಇದು ಓಪನಿಂಗ್ 89 ರನ್ ಒಂದು ಹೊಡೆದ್ರು. ಅವರ ಕ್ಯಾಪ್ಟನ್, ವಿಕೆಟ್ ಕೀಪರ್ ಲೀ ಮತ್ತು ಶಫಾಲಿ ವರ್ಮಾ ಸೇರಿಕೊಂಡು ಚಚ್ಚಾಡಿಬಿಟ್ರಪ್ಪ. ಫಸ್ಟ್ 7 ಓವರಲ್ಲೇ ಮ್ಯಾಚ್ ವಿನ್ನಾಗಿ ಆಗಿದೆ. 89 ಹೊಡೆದಿದ್ದಾರೆ, 2 ಹೊಡಿತಿದ್ದಾರೆ. ಆ್ಯಂಡ್ ಯಾವಾಗ ಬೆತ್ ಮೂನಿ ಅವರ ವಿಕೆಟ್ ಕೀಪರ್, ಗುಜರಾತ್ ವಿಕೆಟ್ ಕೀಪರ್, ನಾನು ಮುಂದೆ ಬರ್ತೇನೆ ಅಂತ ಡಿಸೈಡ್ ಆದರು, ವಿಕೆಟ್ ಇದು ಹತ್ತಿರ ನಿಲ್ತೇನೆ ಅಂತ, ಆಗ ಬೈಸ್ 4 ವೈಡ್ 4. ಅಂದರೆ ಗುಜರಾತ್ ಅಂದರೆ ಋಣ ಸಂದಾಯ. ನೀವು ವೈಡ್ 4 ಎಲ್ಲ ಕೊಟ್ಟಿದ್ದೀರಿ ಡೆಲ್ಲಿ ಅವರೇ, ನಾವು ಕೂಡ ಹಾಗೆ ಮಾಡ್ತೇವೆ ಅಂತ ಹೇಳಿಕೊಂಡು ವೈಡ್ 4 ಏನು ಎರಡು ಬೈಸ್ 4 2 ಓವರ್ ಗ್ಯಾಪಲ್ಲಿ, ಆ 2 ಓವರಲ್ಲಿ ಐ ಥಿಂಕ್ 3ನೇ ಓವರ್ 4ನೇ ಓವರ್ ಅಂತ ಅಂದ್ಕೊಳ್ತೇನೆ, ಅಲ್ಲಿ ಮೊಮೆಂಟಮ್ ಶಿಫ್ಟ್ ಆಗಿದ್ದು. ಬೆತ್ಮೂನಿ ಯಾವಾಗ 2 ಬೈಸ್ 4 ಕೊಟ್ಟರೋ, 1 ವೈಡ್ 4, ಅಲ್ಲಿಂದ ಮಾತಾಡುವಾಗೇ ಇಲ್ಲ. ನೋಡಿ, ಲೀ ಅವರು 43 ರನ್ ಹೊಡೆದ್ರು. ಅದರಲ್ಲಿ 38 ರನ್ ಅವರು ಬೌಂಡ್ರಿ ಮತ್ತು 6ಇಂದವೇ ಬಂದಿದೆ. ಶಫಾಲಿ ವರ್ಮಾ ಅವರು 31 ರನ್ ಹೊಡೆದ್ರು. ಆ 31 ರನ್ನಲ್ಲಿ 28 ರನ್ನು ಬೌಂಡ್ರಿಯಿಂದವೇ ಬಂದಿದೆ. ಸೊ ಇವರಿಬ್ಬರು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ. ಯಾಕಂತಂದರೆ ಕನ್ಸಿಸ್ಟೆಂಟಾಗಿ ಡಬ ಅಂತ 4, 6 ಎಲ್ಲ ಹೊಡಿತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಇದು ಏನೋ ಬೈಸ್ 4 ಬರ್ತಾ ಉಂಟು, ವೈಡ್ 4 ಬರ್ತಾ ಉಂಟು. ಸೊ ಒಳ್ಳೆ ರನ್ ರೇಟಲ್ಲಿ ಹೊಡೆದಾಕಿದ್ರು. ಇವರಿಬ್ಬರು ಒಂದೇ ಓವರಲ್ಲಿ, ವೇರಮ್ ಅವರ ಓವರಲ್ಲಿ ಔಟ್ ಆದರು. ಬಟ್ ಸ್ಟಿಲ್ ಎಲ್ಲಿ ಕೂಡ ಅಂದರೆ ಸಡನ್ ಎಂತಾಯ್ತು ಮಾರೆ ಮ್ಯಾಚ್, ಇಷ್ಟು ಒಳ್ಳೆ ಸುಭದ್ರ ಸ್ಥಿತಿಯಲ್ಲಿದ್ದಂಥ ತಂಡ ಹೀಗಾಗೋಯ್ತಲ್ಲ ಚೇಸು. ಏನೂ ಆಗಲಿಲ್ಲ. ಅವ್ರದ್ದು ಕ್ಯಾಪ್ಟನ್ ಜೆಮಿಮಾ ರೋಡ್ರಿಕ್ಸ್ ಆಗಿರ್ಬೋದು, ಓಲ್ವಾರ್ಟ್ ಆಗಿರ್ಬೋದು, ಅವರೆಲ್ಲ ಚೆಂದ ಮಾಡಿ ಆಡಿದರು. ಈವನ್ ರೋಡ್ರಿಕ್ಸ್ ಅಂತೂ 23 ಬಾಲಿಗೆ 41 ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಕೂಡ ಆಡಿದರು. ನೋಡಿ, 169 ಟಾರ್ಗೆಟ್, 16 ಓವರ್ ಕೂಡ ಆಡಲಿಲ್ಲ ಡೆಲ್ಲಿ. 15.4 ಓವರ್ಸ್ ಅಂತ ಅಂದ್ಕೊಳ್ತೇನೆ, ಹೊಡೆದು ಬಿಸಾಕಿದ್ರು. ಸೊ ಟಾರ್ಗೆಟ್ ಒಂದು 210 ಇದೆ ಅನ್ನುವ ಥರ ಇವತ್ತು ಡೆಲ್ಲಿಯ ಬ್ಯಾಟಿಂಗ್ ಇತ್ತು. 15.4 ಓವರ್ಸಲ್ಲಿ 169 ಚಚ್ಚಿ ಬಿಟ್ಟರು.
ಎಲಿಮಿನೇಟರ್ ಪಂದ್ಯದಲ್ಲಿ ಇದಕ್ಕಿಂತ ಬೆಟರ್ ಬ್ಯಾಟಿಂಗ್ ನನಗೆ ನೆನಪಿಲ್ಲ. ಸಿಕ್ಕಾಪಟ್ಟೆ ಚೆಂದ ಮಾಡಿ ಚೇಸ್ ಮಾಡಿದ್ರಪ್ಪ. ಬೌಲಿಂಗು ಸೂಪರ್ ಇತ್ತು. ಶಿನೇನ್ ಹೆನ್ರಿ ಅವರು 3 ವಿಕೆಟ್ ತೆಗೆದ್ರು, ನಂದಿನಿ ಶರ್ಮಾ ಅವರು 2 ವಿಕೆಟ್ ತೆಗೆದ್ರು. ಅವರಿಬ್ಬರು ಜಾಸ್ತಿ ಹೊಡಿಸ್ಕೊಂಡಿದ್ದಾರೆ. ಬಟ್ ಆ ಟೈಮಿಗೆ ವಿಕೆಟ್ ಏನು ಬೇಕಿತ್ತಲ್ಲ ಸ್ಟಾರ್ಟಿಂಗ್, ಅದೆಲ್ಲ ಪಟ ತೆಗೆದದ್ದು ಇವರು. ಸೊ ಕಂಗ್ರ್ಯಾಚುಲೇಷನ್ಸ್ ಡೆಲ್ಲಿ. ಬಟ್ ಸಾರಿ, ನಾವು ಫೈನಲ್ಸ್ ಆಫ್ಕೋರ್ಸ್ RCB ವುಮೆನ್ ತಂಡ ಹೋಗಿರೋದ್ರಿಂದಾಗಿ ಫೈನಲ್ಸ್ಗೆ ನಾವು ಅವರಿಗೆ ಸಪೋರ್ಟು. ಆ್ಯಂಡ್ ಡೆಲ್ಲಿದು ಯಾವ ಥರ ಅಂತಂದರೆ, ಈ ಒಂದು WPL ಅಲ್ಲಿ ಡೆಲ್ಲಿ ವರ್ಸಸ್ ಮುಂಬೈ ಫಸ್ಟ್ ಸೀಸನ್ ಮುಂಬೈ ವಿನ್ ಅದು, ಸೆಕೆಂಡ್ ಸೀಸನ್ ಡೆಲ್ಲಿ ವರ್ಸಸ್ RCB ವುಮೆನ್ಸ್ ತಂಡ RCB ವಿನ್ ಅದು, ಥರ್ಡ್ ಸೀಸನ್ ಡೆಲ್ಲಿ ವರ್ಸಸ್ ಮುಂಬೈ ಫೈನಲಲ್ಲಿ ಮುಂಬೈ ವಿನ್ ಅದು. ಈಗ ಮತ್ತೆ ಪುನಃ ಡೆಲ್ಲಿ ವರ್ಸಸ್ RCB. ಸೊ ಫಸ್ಟ್ 2 ಸೀಸನ್ಸ್ ಇದೆ, ಥರ್ಡ್ ಮತ್ತು ಫೋರ್ತ್ ರಿಪೀಟ್ ಆದಾಗೆ ಉಂಟು. ನೋಡುವ ಫೈನಲ್ ಎಂತ ಆಗ್ತದೆ ಅಂತ. ಆ್ಯಂಡ್ ನಾನು ಲೀಗ್ ಹಂತದ ಕೊನೆಯ ಮ್ಯಾಚಿದು ವೀಡಿಯೋ ಮಾಡಿರಲಿಲ್ಲ, ಯಾವುದು UP ವರ್ಸಸ್ ಡೆಲ್ಲಿ ಮ್ಯಾಚ್ ಅಂತ ಅಂದ್ಕೊಳ್ತೇನೆ. UP ವರ್ಸಸ್ ಹೌದು UP ಮತ್ತು ಡೆಲ್ಲಿದು ಮ್ಯಾಚ್. ಆ ಮ್ಯಾಚ್ ಮಾತಾಡಲಿಕ್ಕೆ ಎಂಥದ್ದು ಇರಲಿಲ್ಲ. ನಾನು ಆ ದಿನ ಇರಲಿಲ್ಲ, ನಾನು ಹೇಳಿದ್ದೆ ವೀಡಿಯೋ ಮಾಡೋದಿಲ್ಲ ಅಂತ. ಮರುದಿನ ವೀಡಿಯೋ ಮಾಡೋದು ಎಂಥ ವೀಡಿಯೋ ಮಾಡೋದು, ಡಬ್ಬ. UP ವಾರಿಯರ್ಸ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಒಂದು 2 ಮ್ಯಾಚ್ ವಿನ್ ಆದರೂ ಬಿಟ್ಟರೆ ಲೀಗ್ ಹಂತದಲ್ಲಿ, ಮಿಕ್ಕಿದ ಎಲ್ಲ ಮ್ಯಾಚಲ್ಲಿ ಒಂದು ಫೈಟ್ ಕೂಡ ಕೊಡಲಿಲ್ಲ, ಹೋಪ್ಲೆಸ್ ಆಗಿ ಆಡಿದ್ದಾರೆ. ಸೊ ಅಷ್ಟು ಒಳ್ಳೆ ತಂಡ ಇಟ್ಕೊಂಡು ಮೆಗ್ಲ್ಯಾನಿಂಗ್ ಇದ್ದರು, ಫಿಬಿ ಲಿಚ್ಫೀಲ್ಡ್ ಇದ್ದರು. ಲಿಚ್ಫೀಲ್ಡ್ ಕೊನೆಗೆ ಇಂಜುರಿ ಆದರು. ಎಕಲ್ಸ್ಟನ್, ದೀಪ್ತಿ ಶರ್ಮಾ ಎಲ್ಲ ಸ್ಟಾರ್ ಪ್ಲೇಯರ್ಸ್ ಇದ್ದು. ದೀಪ್ತಿ ಶರ್ಮಾ ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟಿಂಗ್ WPL ಸೀಸನ್. ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಅವ್ರ ಫೀಲ್ಡಿಂಗ್ ಆಗಿರ್ಬೋದು, ಏನು ಇರಲಿಲ್ಲ. ಸೊ ನನಗೆ ಅವರು UP ಬಗ್ಗೆ ಮಾತಾಡಲಿಕ್ಕೂ ಎಂಥದ್ದು ಇರಲಿಲ್ಲ. ಸೊ ಆದ್ದರಿಂದ ವೀಡಿಯೋನ ಮಾಡಲ ಬೇಡ ಅಂತ. ಬಟ್ ಓ ಮೈ ಗಾಡ್, ಡೆಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ಕೊಂಡು ಬಟ್ ಸ್ಟಿಲ್ ಎಲಿಮಿನೇಟರಲ್ಲಿ ಆಡಿದಂಥ ರೀತಿ ಸೂಪರ್. ಆಲ್ ದ ಬೆಸ್ಟ್ ಫೈನಲ್ಸಿಗೆ. ಬಟ್ RCB ಕಪ್ ವಿನ್ ಆಗೋದು. ಸರಿಯಾಗಿದೆ ಬರುವ. ನಮಸ್ಕಾರ.